ಅಣ್ಣ ನೀವೇ ಫೋನ್ ಮಾಡಿದ್ದು? ಅಣ್ಣ ನಾನೇ ಅಣ್ಣ. ಏನ್ ಬ್ಯಾಡ್ಗಿ ಅಣ್ಣ? ಅಣ್ಣ ಏನಿಲ್ಲ, ಒಂದು 45 ಮೂಟೆ ಇವೆ, ಊರಿಗೆ ತಗೋ ಹಾಕೊಡ್ಬೇಕಾಯ್ತು. ಎಷ್ಟು ತಗೋತೀರಿ? ಅಣ್ಣ ನಿಮ್ಗೆ ಗೊತ್ತಲ್ವಣ, 300 ರೂಪಾಯಿ ನಡೀತೈತೆ ಈಗ ಬಾಡ್ಗೆ. ಏನೋ ಲಗೇಜ್ ಜಾಸ್ತಿ ಐತೆ ಅಂತೀರಿ, ಒಂದು 200 ರೂಪಾಯಿ ಸೇರಿಸ್ಕೊಡಿ ಬರುದಾ? ಅಣ್ಣ 500 ರೂಪಾಯಿ ಜಾಸ್ತಿ ಆಯ್ತು. ಏನು ಗಾಡಿಲಿ ತಾನೇ ತಗೊಂಡಿದ್ಯಾ? ನೀನ್ ಎತ್ಕೊಂಡ್ ಬಂದಿಯಾ? 300 ರೂಪಾಯಿ ಕೊಡ್ತೀನಿ ಗುರು, ಬಂದ್ರಪ್ಪ ಬರ್ದವ್ರು ಬಿಡು. ಏನ್ ಹೇಳ್ತೀಯ? ಆಯ್ತು ಬೇಡ, 300 ರೂಪಾಯಿನ ಕೊಡುವೆ. ಇದೇ ಕಣ ಈಚೆಗೆ ಬಂದು ನಿಂತ್ಕೊಬಿಟ್ಟೆ. ಅಣ್ಣ ಗಾಡಿಗೆ ತಾನೇ 300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ನೀವು. ನಾನ್ ಬರ್ಬೇಕು ಅಂದ್ರೆ ಅಣ್ಣ 500 ರೂಪಾಯಿ ಆಯ್ತದೆ. ಹಲೋ ಹಲೋ, ಬರಲ್ವಾ? ಯಾರು? ನಾನ್ ಕಣೋ, ಲೀಫಾ. ಯಾ ಲೀಫಾ? ನೈಟ್ ಕ್ರೋಮಲ್ ನೋಡ್ತಿದ್ದಲ್ಲ, ಮಿಯಾ ಖಲೀಫಾ. ಓಯ್ ನೀನ್ ಯಾರು ಹೇಳಲಿ? ಹೇಳಿಲ್ವಾ ಲೀಫಾ? ಓಯ್ ಇವತ್ತು ಏಪ್ರಿಲ್ 1 ಅಂತ ಗೊತ್ತು, ಬ್ಯಾಕ್ ಮುಚ್ಕೊಂಡು ಯಾರು ಹೇಳಲಿ? ನಾನಾ ಶಿಷ್ಯ. ಏಯ್ ಮಾಡಕ್ ಕೆಲ್ಸ ನಿಂಗೆ ಬೆಳಗ್ಗೆ ಫೋನ್ ಮಾಡ್ತಾ ತಿಂತ್ಯಾ? ನಿಂದೆಲ್ಲ ಏನಿಲ್ಲ ಶಿಷ್ಯ, ಬೆಳಗ್ಗೆ ನಾನು ನೀರಿಗೆ ಏಪ್ರಿಲ್ ಫುಲ್ ಮಾಡಿದೀನಿ. ನೀರ್ಗ? ಬೆಳಗ್ಗೆ ಹೀಟರ್ ಹಾಕ್ದೆ, ಸ್ನಾನ ಮಾಡಿಲ್ಲ. ಮತ್ತೆ ತಟ್ಟೆಗೆ ಅನ್ನ ಹಾಕ್ದೆ, ಊಟನೇ ಮಾಡಿಲ್ಲ. ಇದೆಲ್ಲ ಹಳೇದಾಗ ಇಟ್ಕೊಂಡು ಯಾವ್ದೋ ಇನ್ನು ಚಪಾತಿ ತರಲಿ. ನೈಟ್ ನಿಮ್ ಅಪ್ಪಂಗ್ ಫೋನ್ ಹಾಕಿದ್ವಪ್ಪ. ನಮ್ಮ ಅಪ್ಪಂಗ ಫೋನ್ ಹಾಕ್ಬಿಟ್ಟು, ಅಂಕಲ್ ನಿಮ್ ಮಗ ತುಂಬಾ ಒಳ್ಳೆಯವನು, ಎಣ್ಣೆ ಸಿಗರೇಟ್ ಏನು ಮಾಡೋದೇ ಇಲ್ಲ ಅಂದೆ. ಅಷ್ಟೇ ತಾನೇ ಶಿಷ್ಯ, ಬೇರೆ ನಂದಿಲ್ಲ ತಾನೆ? ಅಷ್ಟೇ ಬ್ರೋ. ಶಬಾ ಸದ್ಯ. ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಫೋನ್ ಹಾಕ್ಬಿಟ್ಟು, ಅಂಕಲ್ ಏಪ್ರಿಲ್ ಫುಲ್ ನಿಮ್ ಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ. ಲೋ, ನಿನ್ಗೇನೋ ಬಂದಿರೋದು, ಯಾಕೋ ನನ್ ನಿಂಗೆ ಅಯ್ಯೋ ಅನ್ಸ್ತೀಯಾ? ಕೇಳ ಇಲ್ಲಿ, ನಿಮ್ ಅಪ್ಪ ನಂಬ್ಲೇ ಇಲ್ಲಪ್ಪ ನಮ್ ಮಾತ್ನ. ಓ ಹೌದಾ ಮಚ್ಚ? ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಐತೆ ಅನ್ಬಿಟ್ಟು ಫೋಟೋ ಕಳಿಸ್ದೆ. ಎಷ್ಟು ಉರ್ಸ್ತಾವ್ರು ನೋಡಿದ್ರೆ. ಅಷ್ಟೇ ಅಲ್ಲ ಮಚ್ಚ, ಇವಾಗ ನಿಮ್ ಮನೆ ಕೆಳಗಡೆ ಇದೀನಿ. ಲೋ, ನಮ್ ಮನೆ ಕೆಳಗಡೆ ಏನೋ ಮಾಡ್ತಿದ್ಯಾ? ನಿಮ್ಮ ಅಮ್ಮಂಗೆ ಏಪ್ರಿಲ್ ಫುಲ್ ಮಾಡ್ತೀನಿ. ನಮ್ಮ ಅಮ್ಮಂಗೇನೋ ಏಪ್ರಿಲ್ ಫುಲ್ ಮಾಡ್ತೀಯಾ? ಫಸ್ಟ್ ಆಗ್ಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೆನು, ಒಂದ್ ಹುಡುಗಿ ಸೋಸ ಮಾಡಲ್ಲ ಅಂತೀನಿ. ಆಮೇಲೆ ಆಂಟಿ ಏಪ್ರಿಲ್ ಫುಲ್ ಅನ್ಬಿಟ್ಟು ನಿಂದೌದು ಫೋಟೋ ತೋರಿಸ್ತೀನಿ. ನನ್ನ ಮಕ್ಕಳು ಒಂದೊಂದಲ್ಲ ರೆಕಾರ್ಡಿಂಗ್. ಹಲೋ ಹಲೋ, ಏನ್ ಮೇಲೆ ಬ್ರೋ? ಏನ್ ಮೇಲೆನಾ? ಏನ್ ಮೇಲೆ ಬ್ರೋ? ಏನೋ ಏನ್ ಮೇಲೆ? ಲಾ ಏನ್ ಮೇಲೆ? ಮೇಲೆ ಫ್ಯಾನು, ಸೀಲಿಂಗು. ಪೌಡೆ ನಾನ್ ಕೇಳಿದ್ದು ವಾಟ್ಸಪ್ ಬ್ರೋ ಅಂತ. ಲೇ, ನಿಂಗೇನ್ ಮನೇಲಿ ಮಾಡಕ್ ಕೆಲ್ಸ ಇಲ್ವೇನಾ? ಕೇಳಂಗಿದ್ರೆ ಕ್ಲೀನ್ ಆಗಿ ಇಂಗ್ಲಿಷ್ ಅಲ್ಲಿ ಕೇಳ್ಬೇಕು. ಅದೇನ ಇಂಗ್ಲಿಷ್ ಅಲ್ಲಿ ಇರೋ ವರ್ಡ್ಸ್ ನ ಕನ್ನಡದಲ್ಲಿ ಕೇಳೋದು? ಓಕೆ ತಣ್ಣಕ್ ಕೆಳಗೆ ಬ್ರೋ, ತಣ್ಣಕ್ ಕೆಳಗೆ. ಏನೋ ತಣ್ಣಕ್ ಕೆಳಗೆ? ನನ್ನೆ ನೀನ್ ಅನ್ಕೊಂಬಿಟ್ಟ ಇಷ್ಟಕ್ಕೆ ಕೆಳಗಡೆ ಉಚ್ಚಿಕೊಳ್ಳಕ್ಕೆ. ಪೌಡೆ ನಾನ್ ಹೇಳಿದ್ದು ಕೂಲ್ ಡೌನ್ ಬ್ರೋ, ಕೂಲ್ ಡೌನ್. ಒಂದೊಂದಲ್ಲ ಹೋಗ್ಲಿ ಅದೆಲ್ಲ ಬಿಡಪ್ಪ. ಈಗ ಪಲ್ಯ ಅಂದ್ರೆ ಏನು? ಪಲ್ಲಿ ಅಂದ್ರೇನಾ? ಪಲ್ಯ ಅಂದ್ರೆ ಏನು? ಪಲ್ಲಿ ಒಂದು ಕ್ರಿಮಿ ಕೀಟಾಣು ಅಲ್ಲ. ಮತ್ತೆ ಪಲ್ಲಿ ಒಂದು ಮೊಸಳೆ. ಏನು? ಪಲ್ಲಿ ಮೊಸ್ಲೆನಾ? ಪಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇನ್ ಕುಡಿದೇ ಇರೋ ಮೊಸಳೆ. ಎಷ್ಟು ಉರ್ಸ್ತಾವ್ರು ನೋಡಿದ್ರೆ ನಾಷ್ಟ ಮಾಡ್ಬೇಕು. ಹಲೋ ಹಲೋ, ಏನ್ ಮೇಲೆ ಬ್ರೋ? ಏನ್ ಮೇಲೆನಾ? ಏನ್ ಮೇಲೆ ಬ್ರೋ? ಏನ್ ಸರ್ ಸಾರಿ, ಇವತ್ತು ನಾನು ಆಫೀಸಿಗೆ ಬರೋಕ್ ಆಗುದಿಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಇದೆ. ಸರ್ ಯು ಡೋಂಟ್ ವರಿ, ನಮ್ಮ ಆಫೀಸ್ ಗ್ರೂಪಿಗೆ ಪ್ರೂಫಿಗಂತ ನಾನು ಫೋಟೋ ಕಳಿಸ್ತೀನಿ. ಹೌದಾ, ಏನಾಗಿದೆ? ಏನಾಗಿದೆ ಸರ್? ಪೈಲ್ಸ್ ಆಗಿದೆ. ಪುಣ್ಯಾತ್ಮ ಫೋಟೋ ಏನ್ ಕಳ್ಸೋದ್ ಇಲ್ಲ ಬ್ರೋ. ಇಲ್ಲ ಸರ್, ನಾನು ಫೋಟೋ ಕಳಿಸ್ತೀನಿ. ಬೇಡ. ಇಲ್ಲ ಸರ್, ಯಾವ್ದಾದ್ರು ಲೀವ್ ತಗೊಂಡ್ರೆ ನಿಮಗೆ ಪ್ರೂಫ್ ಬೇಕಲ್ವಾ? ಪರವಾಗಿಲ್ಲ, ನಾನು ಕಳಿಸ್ತೀನಿ. ಅಂಡ್ ನಾ ವೈಡ್ ಆಂಗಲ್ ಅಲ್ಲಿ ಇಡ್ದು ಕಳಿಸ್ತೀನಿ. ಹಂಗೇನಾದ್ರು ಮಾಡ್ರೆ ಪಚ್ಚಡಿ ಮಾಡತ್ತೀನಿ. ಏನು HD ಕಳಿಸ್ಬೇಕಾ? ಬರ್ಗೇಟ್ ಬಿಟ್ಟು ಅವ್ನ್ ಬಡ್ಡಿ ಮಗ. ಓಕೆ ಸರ್, ಓಕೆ. ಲೋ HD ಅಲ್ಲೂ ಪಚ್ಚಡಿ ಅಂದಿದ್ದು. ಏನು? ನಿಮ್ಮ ಹೆಂಡ್ರು ರಂಡಿಗೂ ಕಳಿಸ್ಬೇಕಾ? ಓಕೆ ಸರ್, ಕಳಿಸ್ತೀನಿ. ಸರ್ ಮಾಡಿ ಬಡ್ಡಿ ಮಗ ಗೋರಿಕೊಂಡ್ ಸಾಯ್ತಾನ ಆಫೀಸಲ್ಲಿ. ನಿಮ್ಮ ಆಫೀಸಲ್ಲೂ ಹೀಗೇನಾ? 500 ರೂಪಾಯಿ ಬೇಕಾಗಿತ್ತು, ಕೊಡು. 500 ರೂಪಾಯ? ಯಾಕಪ್ಪ? ನಂಗೇನೋ ಖರ್ಚಿರ್ತೇವೆ, ನಿಂಗೆ ಯಾಕೆ ಅವೆಲ್ಲ, ಕೊಡು. ನಿನ್ಗೂ ಖರ್ಚಿದಾವೆ. ಓಲಲ್ಲ, ನನ್ ಜೋಬಳಿಗೆ 1 ರೂಪಾಯಿ ಕಾಸಿಲ್ಲ, ನಿನ್ಗೆ ಏನ್ ತಂದ್ಕೊಂಡೆ? ಓಕೆ ನೋಡಿ. ಕೊಟ್ಟಿಯಾ ಕೊಡಲ್ವ ಹೇಳಿಗ? ಓ ಅಣ್ಣ ಫುಲ್ ರಾಂಗು. ಕೊಡುದೇ ಇಲ್ಲ, ಏನೆಲ್ಲ ಮಾಡ್ಕಂದಿಯ? ಕೊಡುದಿಲ್ವಾಗಾದ್ರೆ? ಕೊಡುದೇ ಇಲ್ಲ ಹಾಕಲ್ಲ, ಅದೇನೆಲ್ಲ ಮಾಡ್ಕಂದಿಯ? ಹಂಗಂದ್ರೆ ನಮ್ಮ ಅಮ್ಮಂಗ್ ಕೊಡ್ಬೇಕಲ್ಲ, ಅಸ್ತಿ ಕೊಪ್ಪುಡೀಗ. ಇರು, ನಮ್ಮ ಅಮ್ಮಂಗೆ ಪ್ರೀಟಿಂಗ್ ಹಾಕೊಟ್ಬಿಟ್ಟು ಕಳಿಸ್ತೀನಿ. ಹಲೋ, ಹೇಳಿ ಯಾರು? ಈಗ ಎದ್ರ ಅಂದ್ರೆ ಫೋನಕ್ಕ ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಏನ್ ಹೇಳಿ?
ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. ಮಗ ಯಾರ ಕೂಗ್ತಾರ ನೋಡು, ಬರ್ತೀನಿ ಬಿಡಿ ಅಣ್ಣ. ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಅಮ್ಮ ಒಂದ್ 1/4 kg ಬರ್ಬೇಕಾದ್ರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನೊಂದು ಭಾನುವಾರ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ತಾಯಿ ಎಷ್ಟಾವಲ್ಲ ಮಗ ಮನೆಗೆ. ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ ಇಪ್ಪತ್ತಾವಿನ ಕಾಯೆಲ್ಲ ನಾನು ತಾಯಿ ಆಗ್ತಾ ಇದ್ದೀನಿ. ನಿಮ್ ಮಗು ನಮ್ ಹೊಟ್ಟೆಯಲ್ಲಿ ಬೆಳಿತಾ ಇದೆ. ಇದು ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು. ಸರ್ ನಮಸ್ತೆ, ನಾನು ನಾಗರಾಜು. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ರ. ನಮ್ದು ಈ ಗುರುವಾರ ನಮ್ಮ ತಂದೆ ತಾಯಿದು ಮದ್ವೆ ಇದೆ ಸರ್, ಬರ್ಬೇಕು. ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ಒಂದ್ ಮೇಲೆ ಮದ್ವೆ ಇದು ಏನು ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅದೇ ನಮ್ ತಂದೆಗೂ ಹಾಲೆ 25 ವರ್ಷ ಆಗಿತ್ತು. ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ಅದೇ ಬೆಳ್ಳಾವಿ ಸಂತಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ. ಹಲೋ ಸ್ವಾಮಿ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತೈತಲ್ಲ ತಾತಂದ ಮದ್ವೆ? ಈ ಗುರುವಾರ ಅಮ್ಮನ್ನ ಅಕ್ಕಿ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ, ನಮಸ್ಕಾರ ಸ್ವಾಮಿ. ಇಲ್ಲ, ನಾನು ಸಾರ್ ಅಲ್ಲ ಮೇಡಮ್. ನಾನ್ ಮೇಡಮ್ ಸರ್, ಮಮತಾ ಅಂತ. ಹೇಳಿ ಮೇಡಮ್ ಅವರೇ. ನಾನ್ ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದೀನಿ ಸರ್. ನೀವು ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ. ಮನಸ್ಸಲ್ಲಿ ಇರತಕ್ಕಂತ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿದಂತ ಬರುತ್ತೆ. ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮ್ಗೆ ಎಷ್ಟೇ BP ಇರ್ಲಿ ಕಮ್ಮಿ ಆಗುತ್ತೆ ಸರ್. ದೇವ್ರು ನಿಮ್ಗೆ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್. ಏನ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತೀರಕ್ಕ ನೀವು? ಕೆಟ್ಟ ಮಾತುಗಳು ಏನು ನಮ್ಗೇನು ಇದಾಗಲ್ಲ. ಏನು ಲಕ್ಷ ಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮಷ್ಟು ಅಭಿಮಾನಿಗಳು. ಇಡೀ ಕರ್ನಾಟಕದಾಗೆ ಮಿಂಚಾರದೆ ನೀವು ಅಂತ. ಏನ್ ಮಿಂಚಾ ಇದೀವಿ ಇಲ್ಲಿ. ನಮ್ದು ಮಳೆ ಬಂದ್ರೆಲ್ಲ ಬಕೆಟ್ ಇಕ್ಬೇಕು ಮನೆಗೆ. ಆಮೇಲೆ ಯಾತ್ರದ್ ಏನು ಇಲ್ಲ. ಏನ್ ಮಿಂಚಾ ಇದ್ದೀನೋ, ಏನ್ ಗುಡುಗ್ತಾ ಇದ್ದೀನೋ. ಗುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿಕ್ತೇವೆ ಸ್ವಾಮಿ. ಅಕ್ಕ ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ತಗೊಂಡ್ಲಿ ಅಗಳ. ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರ ಅದು ಅವ್ರದ್ದು ಎಷ್ಟೈತೋ ಅನ್ನೋದ್ ಋಣ ಅಲ್ಲಿ ತೀರೋಗ್ರಿ ಬಿಡಕ್. ಅದ್ರಾಗ ಏನೈತೆ? ಇವಳು ಅವ್ರು ಅವಳೇನ ಕಾಣ್ತಾಳೆ ಇವಳು. ನಮ್ಮನೇಲಿ ಬೆಂಗಳೂರಲ್ಲಿ ಇದೆ. ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದು ಫೋನ್ ಮಾಡಿದ್ರೆ ಆಯ್ತಕ್ಕ, ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ ಕಾರಲ್ಲೇ ಕರ್ಕೊಂಡೋಗಿ ಒಂದ್ 2 ನಾಯಿ ತಿಂತು ಸತ್ಯ. ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಹೇಳಿ ಅಕ್ಕ. ಅದೇ ನಮ್ಮನೇಲೆ ಬಂದು ಒಂದ್ 2 ದಿವಸ ಇದ್ವು ಆರಾಮಾಗಿ. ಎಲ್ಲ ಲಾಸ್ಟಿಗೆ ಫೈನಲ್ಗೆ ಹೊಡಿಯ ಊಟ ಅಡಿಕೆನಂಗೆ ಆಗುತ್ತಲ್ಲ ನನಗೆ. ಮಾತ್ರೆಗಳು ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ. ಯಾವ ಊರು ಸರ್ ನಿಮ್ದು? ತುಮಕೂರು ಸಿಟಿನೇ ಮೇಡಮ್. ತುಮಕೂರು ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಅವರು ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕು ಅಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ದು ಬಂದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನ್ ಬರೋ ಅಂತದಿಲ್ಲ. ಸುಮ್ನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವ್ ಏನಾರ ಬಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ಬಿಡೋಣ ನಿಮ್ ಮನೆಗೆ ಅಂತನಾ? ನಮ್ಮನ್ನ
ಊಟ ಏನೋ ಉಪಚಾರ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಾವು ಇದು ರಿಚ್ಗಳ ಫ್ಯಾಮಿಲಿ. ಏನೋ ದೇವ್ರ ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆದ್ಮೇಲೆ ಒಂದು ರೈಲ್ ಮಾಡಿಕಂತಾರ, ಒಂದು ಇದು ಬಸ್ಗಳಿದಾವೆ. ಹೆಂಡ್ತಿದಿರು ಒಬ್ರೇ